ಅಲ್ಲ ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ, ಅದೊಂದು ಆಗಬೇಕಾಗಿತ್ತು. ಅದು ಎತ್ತರವಾಯಿತು ನೀವು ಹೇಳಿದಾಗೆ. ಬಟ್ ಒಳ್ಳೆ ಹುಡುಗ, ಚೆನ್ನಾಗಿ ಶಾಸ್ತ್ರೋತ್ವಾಗಿ ಮದುವೆ ಆದರು. ಮತ್ತು ತುಂಬ ಖುಷಿ ಅನ್ನಿಸ್ತು. ಯಾಕಂತಂದರೆ ಆ ಹೆಣ್ಮಗಳು ಭಾಳ ಟ್ಯಾಲೆಂಟೆಡ್ಡು, ಭಾಳ ಕಷ್ಟಜೀವಿ, ಮತ್ತು ಸಣ್ಣ ಇದರಿಂದ ಬಂದವಳು, ಅಂದರೆ ಜೀವನವನ್ನು ಕಟ್ಕೊಂಡವಳು. ಅಂಥ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಆತನ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾನೆ. ಅವ್ರ ಜೀವನ ಚೆನ್ನಾಗಿರಲಿ, ಖುಷಿಯಾಗಿರಲಿ, ಆರಾಮಾಗಿರಲಿ ಅಂತ ಇಲ್ಲಪ್ಪ. ಅಲ್ಲ ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ, ಅದೊಂದು ಆಗಬೇಕಾಗಿತ್ತು. ಅದು ಎತ್ತರವಾಯಿತು ನೀವು ಹೇಳಿದಾಗೆ. ಬಟ್ ಒಳ್ಳೆ ಹುಡುಗ, ಚೆನ್ನಾಗಿ ಶಾಸ್ತ್ರೋತ್ವಾಗಿ ಮದುವೆ ಆದರು. ಮತ್ತು ತುಂಬ ಖುಷಿ ಅನ್ನಿಸ್ತು. ಯಾಕಂತಂದರೆ ಆ ಹೆಣ್ಮಗಳು ಭಾಳ ಟ್ಯಾಲೆಂಟೆಡ್ಡು, ಭಾಳ ಕಷ್ಟಜೀವಿ, ಮತ್ತು ಸಣ್ಣ ಇದರಿಂದ ಬಂದವಳು, ಅಂದರೆ ಜೀವನವನ್ನು ಕಟ್ಕೊಂಡವಳು. ಅಂಥ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಆತನ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾನೆ. ಅವ್ರ ಜೀವನ ಚೆನ್ನಾಗಿರಲಿ, ಖುಷಿಯಾಗಿರಲಿ, ಆರಾಮಾಗಿರಲಿ ಅಂತ ಇಲ್ಲಪ್ಪ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.